ಜಾತಿ ಸಮೀಕ್ಷೆ ವಿಚಾರದಲ್ಲಿ ಎಡುತ್ತಾ ಇದೆಯಾ ರಾಜ್ಯ ಸರ್ಕಾರ? ನಾಳೆಯಿಂದ ಸಮೀಕ್ಷೆ ಆರಂಭ ಆಗ್ತಾ ಇದೆ, ಆದರೂ ಕೂಡ ಮುಗಿತಾನೇ ಇಲ್ಲ ಗೊಂದಲ. ಆರಂಭ ಆಗ್ತಾ ಇದೆ ನಾಳೆ ಜಾತಿ ಸಮೀಕ್ಷೆ, ಬಟ್ ಇನ್ನೂ ಕೂಡ ಒಳಗೊಳಗೆ ಗೊಂದಲಗಳು ಹಾಗೇ ಇದೆ. ಕೊನೆಯ ಕ್ಷಣದವರೆಗೂ ಜಾತಿ ಪಟ್ಟಿಯ ಬಗ್ಗೆ ಬಗೆಹರಿತಾ ಇಲ್ಲ ನೋಡಿ ಗೊಂದಲ. ನಾಳೆಯಿಂದ ಸಮೀಕ್ಷೆ ಸ್ಟಾರ್ಟ್, ಬಟ್ ಇನ್ನೂ ಕೂಡ ಗೊಂದಲ ಕಂಪ್ಲೀಟ್ ಆಗಿದೆ. ಹಿಂದೂಗಳ ಜಾತಿಯೊಂದಿಗೆ ಕ್ರಿಶ್ಚಿಯನ್ ಅಂತ ಹೇಳಿ ನಮೂದು, ಅಧಿಕೃತ ಜಾತಿ ಬಿಟ್ಟು ನೂರಾರು ಉಪಜಾತಿಗಳ ಸೇರ್ಪಡೆ, ಲಿಂಗಾಯತ ಉಪ ಪಂಗಡಗಳ ಹೆಸರಲ್ಲೂ ಕೂಡ ಗೊಂದಲ. ಜಾತಿ ಸಮೀಕ್ಷೆಯನ್ನ ಕೊನೆಯವರೆಗೂ ಕೂಡ ಗೊಂದಲವಾಗೇ ಇಟ್ಟಿರುವಂಥದ್ದು ಸರ್ಕಾರ. ಒಂದು ವಾರದ ಮುಂಚೆಯೇ ಎಲ್ಲ ಆಕ್ಷೇಪವನ್ನ ಆಲಿಸಿ ಸರ್ಕಾರ ನಡೆಗೆ. ಇನ್ನು ಜಾತಿ ಸಂಘಟನೆಗಳು ವಿಪಕ್ಷಗಳು ಕೂಡ ಕಿಡಿಕಾರ್ತಾ ಇದೆ. ಜಾತಿ ಅನ್ನುವಂತಹ ವಿಚಾರವೇ ಹಾಗೆ, ಅದರ ಹೆಸರು ಹೇಳ್ತಾ ಇದ್ದಾಗೆ ಸಮುದಾಯದ ಮುಖಂಡರೆಲ್ಲರೂ ಕೂಡ ಆಕ್ರೋಶಕ್ಕೆ ಅದು ಕಾರಣವಾಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಜಾತಿ ವಿಚಾರ ಅನ್ನುವಂಥದ್ದು ಇರುವಂಥದ್ದು. ಇನ್ನು ಜಾತಿ ಸಮೀಕ್ಷೆ ವಿಚಾರದಲ್ಲಿ ಎಡುತ್ತಾ ಇದೆಯಾ ರಾಜ್ಯ ಸರ್ಕಾರ, ಅಥವಾ ಸಮುದಾಯಗಳ ಕೆಂಗಣ್ಣಿಗೆ ಅದು ಕಾರಣವಾಗ್ತಾ ಇದೆಯಾ? ಜೊತೆಗೆ ಸ್ವಪಕ್ಷ ನಾಯಕರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಗಳನ್ನು ಮಾಡ್ತಾರೆ. ಒಮ್ಮತದ ನಿರ್ಧಾರಕ್ಕೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಬರಲಿಕ್ಕೆ ಆಗಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗಾಗಲೇ ಓಡಾಡ್ತಾ ಇದೆ. ಎಸ್, ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ಎಸ್ ದೀಪ, ಈಗಾಗಲೇ ಎಲ್ಲೋ ಒಂದು ಕಡೆ ಗೊಂದಲದಲ್ಲಿ ಸಿಕ್ಕಾಕೊಳ್ತಾ ಇದೆಯೇನೋ ರಾಜ್ಯ ಸರ್ಕಾರ ಅಂತ ಹೇಳಿ ಅನಿಸ್ತಾ ಇದೆ. ಈಗ ನಾಯಕರೆಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸುವಂತಹ ಜೊತೆಗೆ ಇನ್ನು ಹಲವು ಸಮುದಾಯದ ಮುಖಂಡರು ಕೂಡ ಇದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಗೊಂದಲಗಳ ಮಧ್ಯೆ ಸಮೀಕ್ಷೆ ಆರಂಭ ಆಗ್ತಾ ಇದೆಯಾ? ಸೊ ಸರ್ಕಾರದ ಮುಂದೆ ಇರುವಂತಹ ಸವಾಲುಗಳಾದರೂ ಏನು, ಯಾವ ರೀತಿಯಾಗಿ ಆ ಸವಾಲುಗಳನ್ನು ಮುನ್ನೆಟ್ಟಿ ನಡೆಯುತ್ತೆ, ಏನಿದೆ ಅಪ್ಡೇಟ್ಸ್? ಕುಸುಮ, ಯಾವಾಗ ಮರು ಸಮೀಕ್ಷೆಯನ್ನ ಮಾಡಬೇಕು ಅನ್ನುವಂತಹದ್ದು ಶುರುವಾಯಿತು ಅಂದಿನಿಂದಲೇ ಒಂದಿಷ್ಟು ಗೊಂದಲಗಳು ಕೂಡ ಕ್ರಿಯೇಟ್ ಆಯಿತು. ಈಗ ನಾಳೆಯಿಂದ ಅಧಿಕೃತವಾಗಿ ಈ ಒಂದು ಸಮೀಕ್ಷೆ ಆರಂಭ ಆಗ್ತಿದೆ. ಆದ್ರೂ ಕೂಡ ಸಮುದಾಯಗಳು ಇದನ್ನ ಮುಂದೂಡಿಕೆ ಮಾಡಿ ಅನ್ನುವಂತಹ ಮನವಿಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಸ್ಪೆಷಲಿ ಒಕ್ಕಲಿಗ ಸಮುದಾಯ ಒಂದಿಷ್ಟು ಸಮಯಾವಕಾಶ ಬೇಕು ಅನ್ನುವಂತಹ ರೀತಿಯಲ್ಲಿ ನಿನ್ನೆ ನಡೆದಂತಹ ಅವರ ಸಭೆಯಲ್ಲಿ ನಿರ್ಧಾರ ಮಾಡಿರುವಂತಹದ್ದು, ಅದನ್ನ ಸರ್ಕಾರಕ್ಕೂ ಕೂಡ ಹೇಳಿರುವಂತದ್ದು. ಅದರ ಜೊತೆಗೆ ಇದೀಗ ಕ್ರಿಶ್ಚಿಯನ್ ಕಮ್ಯುನಿಟಿ ಕುರಿತಂತೆ ಜೋಡಿ ಜಾತಿಗಳು ಏನು ಸೇರ್ಪಡೆ ಆಗಿದ್ದಾವೆ ಅಂದ್ರೆ 40ಕ್ಕೂ ಹೆಚ್ಚು ಜೋಡಿ ಜಾತಿಗಳು ಸೇರ್ಪಡೆ ಆಗಿರುವಂತಹದ್ದು. ಕ್ರಿಶ್ಚಿಯನ್ ರೆಡ್ಡಿ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ ಸೇರಿದಂತೆ ಅನೇಕ ಜಾತಿಗಳು ಏನ್ ಸೇರ್ಪಡೆ ಆಗಿದ್ದಾವೆ ಅವೆಲ್ಲವನ್ನು ಕೂಡ ಕೈ ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಯಾಯ ಸಮುದಾಯದವರು ಇದೀಗ ಒತ್ತಾಯವನ್ನ ಮಾಡ್ತಾ ಇರುವಂತಹದ್ದು. ಇದರ ಜೊತೆಗೆ ಲಿಂಗಾಯತರಲ್ಲೂ ಕೂಡ ಅವರಿಗೆ ಯಾವುದನ್ನ ಬರೆಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯಾವುದೇ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ಇದೆಲ್ಲದರ ನಡುವೆ ನಾಳೆಯಿಂದ ಗೊಂದಲದಲ್ಲಿಯೇ ಜಾತಿ ಜನಗಣತಿ ಅಂದ್ರೆ ಆರ್ಥಿಕ, ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗ್ತಾ ಇರುವಂತಹದ್ದು. ಇದನ್ನ ಸರ್ಕಾರ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನೋದರ ಜೊತೆಗೆ ಈ ಎಲ್ಲಾ ಗೊಂದಲಗಳಿಗೂ ಕೂಡ ಸ್ಪಷ್ಟತೆಯನ್ನ ಕೊಟ್ಟು ಗಣತಿಯನ್ನ ಸರಿಯಾದ ರೀತಿಯಲ್ಲಿ ಮಾಡುತ್ತಾ ಅನ್ನುವಂತಹದ್ದು ಕೂಡ ಪ್ರಶ್ನೆ ಎದ್ದಿದೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.